ಹಲೋ ಫ್ರೆಂಡ್ಸ್, ರಮೇಶ್ ಡಾಬಾ ಸ್ಟೈಲ್ ಕುಕಿಂಗ್ ಚಾನಲ್ಗೆ ನಮಸ್ಕಾರ. ಇವತ್ತು ಸಂಡೇ ಸ್ಪೆಷಲ್ ಮಟನ್ ಬಿರಿಯಾನಿ ಮಾಡ್ತಿದ್ದೀನಿ. ಬನ್ನಿ ಮಾಡೋದು ಯಾವ ಥರ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಮಟನ್ ಬಿರಿಯಾನಿಗೆ ಬೇಕಾಗಿರುವಂಥ ಸಾಮಗ್ರಿಗಳು: 3/4 kg ಮಟನ್ ತೊಗೊಂಡಿದ್ದೀನಿ, ತೊಳೆದಿಕ್ಕಿದ್ದೀನಿ. ಮಟನ್ನು 3/4 kg ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, ಕಸ್ತೂರಿ ಮೆಂತ್ಯ ಸೊಪ್ಪು, ಜಾಪತ್ರೆ ಒಂದು 4 ಎಲೆ, ಅನಾನಸು ಒಂದು 4, ಮಾರಾಟಿ ಮೊಗ್ಗು ಒಂದು 5, ಪಲಾವ್ ಎಲೆ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1.5 ಈರುಳ್ಳಿ, 1.5 ಟೊಮೊಟೊ, ಬಿರಿಯಾನಿ ಮಸಾಲ, ಗರಂ ಮಸಾಲ 1 ಸ್ಪೂನು, ಬಿರಿಯಾನಿ ಮಸಾಲ 1 ಸ್ಪೂನು, ಉಪ್ಪು ತೊಗೊಂಡಿದ್ದೀನಿ 2 ಸ್ಪೂನು, ಆಯಿಲು, ಒಂದು ಅರ್ಧ ಕಪ್ಪಷ್ಟು ಮೊಸರು, 1-2 ಸ್ಪೂನು ತುಪ್ಪ, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ನೋಡಿ, ಪುದೀನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಒಂದು 10 ಹಸಿಮೆಣಸಿಕಾಯಿ, ಒಂದು 6 ಲವಂಗ, ಒಂದು 4 ಎಸ್ಲು ಚಕ್ಕೆ. ಇದನ್ನು ರುಬ್ಕೊಬೇಕು ಫ್ರೆಂಡ್ಸ್. ಫಸ್ಟ್ ನೋಡಿ ಫ್ರೆಂಡ್ಸ್, ಮಟನ್ ತೊಳೆದು ಇಟ್ಕೊಂಡಿದ್ದೆ. ಒಂದು 2 ವಿಜಿಲ್ 3 ವಿಜಿಲ್ ಕೂಗಿಸ್ಕೋಬೇಕು. ಸ್ವಲ್ಪ ಮಟನ್ ಸ್ವಲ್ಪ ಬೇಯಬೇಕು. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಬೇಯಿಸ್ಕೊಳ್ಳೋಕ್ಕೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಡೈರೆಕ್ಟ್ ಕೂಡ ಮಾಡ್ಬೋದು ಮಟನು. ಈಗ ಮನೇಲಿ ಅರ್ಧ kg ಮಟನು, 3/4 kg ಮಟನ್ಗೆಲ್ಲ ಈ ಥರ ಡೈರೆಕ್ಟ್ ಮಾಡೋಕ್ಕಾಗಲ್ಲ. ಅರ್ಜೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ನಾನು. ನೋಡಿ, ಮಟನ್ ಎಲ್ಲ ಕುಕ್ಕರ್ಗೆ ಹಾಕಿದ್ದೀನಿ. ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ. ಫಸ್ಟ್ ಒಂದು 3 ವಿಜಿಲ್ಲು ಬಸ್ಕೊಂಬಿಡುವ. ಮತ್ತು ಮಟನ್ ಬೆಂದ ತಕ್ಷಣ ಮಾಡೋದು ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ನೋಡಿ ಫ್ರೆಂಡ್, ಇವಾಗ ಮಟನ್ ಬೇಯ್ತಾ ಇದೆ. ಮಟನ್ ಬೇಯಿಸೋದು ಇವೆಲ್ಲ ರುಬ್ಬಿ ರೆಡಿ ಮಾಡ್ಕೊಳುವ. ಹಸಿಮೆಣ್ಸಿಗೆ ಹಾಕಿದ್ದೀನಿ, ಪುದೀನ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದು ಹಾಕ್ತಾಯಿದ್ದೀನಿ. ನೋಡಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಜಾರು ಹಾಕ್ತಿದ್ದೀನಿ. ಚೆನ್ನಾಗಿ ನೈಸ್ ಮಾಡ್ಕೊಳ್ಬೋದು. ಇದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೋಡಿಪ್ಪ, ನೀವು ಚೆನ್ನಾಗಿ ನೈಸಾಗಿ ರುಬ್ಬಿ ಮಾಡ್ಕೋಬೋದು. ನೋಡಿ ಫ್ರೆಂಡ್, ಈ ಥರ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ರುಬ್ಬಿದ್ದೀನಿ ಚೆನ್ನಾಗೆ. ನೋಡಿ ಫ್ರೆಂಡ್, ಮಟನ್ ಇವಾಗ 3 ವಿಜಿಲ್ ಹಾಕಿದ್ದೆ. ವಿಜಿಲ್ ತೆಗಿತಾಯಿದ್ದೀನಿ. ಫಸ್ಟ್ ಈ ಥರ ಮಟನ್ ಬೇಯಿಸ್ಕೋಬೇಕು. ಸಪ್ರೇಟ್ ಒಂದು ಬೌಲ್ಗೆ ಹಾಕೋತಿದ್ದೆ ಮಟನು. ನೋಡಿ ಫ್ರೆಂಡ್ಸ್, ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇವಾಗ ಒಂದು 3/4 ಬೌಲ್ ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ ಹಾಕ್ತಾಯಿದ್ದೀನಿ. ಒಂದೇ 1 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಫ್ರೆಂಡ್ಸ್. ಆಯಿಲ್ ಚೆನ್ನಾಗಿ ಹಾಕ್ತದೆ. ಮಾರಾಟಿ ಮೊಗ್ಗು, ಅನಾನಸು, ಸ್ವಲ್ಪ ಜಾಪತ್ರೆ, ಪಲಾವ್ ಎಲೆ, ಕಸ್ತೂರಿ ಮೆಂತ್ಯ, ಎಲ್ಲ ಫ್ರೈ ಆಗಬೇಕು. ನೋಡಿ, ಈರುಳ್ಳಿ ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ. ಟೊಮೊಟೊ, ಒಂದು 2 ನಿಮಿಷ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ, ಈರುಳ್ಳಿ ಟೊಮೆಟೊ 2 ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಅವಾಗ ಹೇಳಿದೆ ನಿಮಗೆ ಮಟನು ನೀರು ಸಪ್ರೇಟ್ ಬಸ್ಕೊಂಡಿದ್ದೀನಿ. ಇದನ್ನ ಇವಾಗ ಮಟನ್ ಹಾಕ್ತಾಯಿದ್ದೀನಿ. ಅದೇ ರುಬ್ಕೊಂಡ್ವಲ್ಲ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ, ಮಟನ್ ಹಾಕ್ಬಿಟ್ಟು ರುಬ್ಬಿರೋ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಒಂದೇ 1 ಸ್ಪೂನ್ ಗರಂ ಮಸಾಲ ಅಷ್ಟೇ, ಜಾಸ್ತಿ ಹಾಕ್ಬಾರ್ದು. 1 ಸ್ಪೂನ್ ಬಿರಿಯಾನಿ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿನೂ ಬೇಡ, ಕಮ್ಮಿನೂ ಬೇಡ. ಯಾರು ಉಪ್ಪು ಜಾಸ್ತಿ ತಿನ್ನೋಗಿದ್ರೆ ಸ್ವಲ್ಪ ಹಾಕ್ಬೋದು, ಕಮ್ಮಿ ತಿನ್ನೋಗಿದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು.
ಅರ್ಧ ಕಪ್ ಆಗುವಷ್ಟು ಮೊಸರು ಫ್ರೆಂಡ್. ಸ್ವಲ್ಪ ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಇದೇ ಥರ ಪಾತ್ರೆ ಕೂಡ ಮಾಡ್ಬೋದು ಫ್ರೆಂಡ್. ಏನಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಕುಕ್ಕರಲ್ಲಿ ಮಾಡ್ಕೊಂಡು ಸ್ವಲ್ಪ ಬೇಗ ಆಗುತ್ತೆ. ಮಟನ್ ಬಿರಿಯಾನಿ ತುಂಬ ನೋಡಿ ಫ್ರೆಂಡ್. ಇವಾಗ 2 ಗ್ಲಾಸ್ ಅಕ್ಕಿ ಎತ್ಕೊಂಡಿದ್ದೆ, ಅದಕ್ಕೆ 4 ಗ್ಲಾಸ್ ನೀರು ಅಂದರೆ ಅದ್ರಲ್ಲಿ ಮಟನ್ ಬೇಯಿಸಿದ್ದಲ್ಲ, ನೀರು ಕೂಡ 2 ಗ್ಲಾಸ್ ಅದೊಂದು ಇದೊಂದು 4 ಗ್ಲಾಸ್ ನೀರು ಮಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಆ ನೀರಿದ್ರಲ್ಲಿ ಮಟನ್ ಬಿರಿಯಾನಿ ತುಂಬ ಟೇಸ್ಟ್ ಬರುತ್ತೆ. ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ರಿಂದ 2 ವಿಜಿಲ್ ಸಾಕು ಫ್ರೆಂಡ್. 10 ನಿಮಿಷ ವಿಜಿಲ್ ಬಂದ ತಕ್ಷಣ 10 ನಿಮಿಷ ಬಿಟ್ಬಿಟ್ರೆ ಸೂಪರ್ ಇರುತ್ತೆ ಬಿರಿಯಾನಿ. ಎಲ್ಲ ಚಿಕ್ಕಪೇಟೆ ಬಿರಿಯಾನಿ ಅಂತಾರಲ್ಲ, ಆ ಚಿಕ್ಕಪೇಟೆ ಬಿರಿಯಾನಿ ಅಂತ ಸೂಪರ್ ಆಗಿರುತ್ತೆ. ಕುಕ್ಕರ್ ಮುಚ್ತಾ ಇದ್ದೀನಿ. ಮುಚ್ಚಳ ಹಾಕ್ಬಿಟ್ಟು 2 ವಿಜಿಲ್ ಫ್ರೆಂಡ್ ಸಾಕು. ನೋಡಿ ಫ್ರೆಂಡ್, ಮಟನ್ ಬಿರಿಯಾನಿ ಆಗೈತೆ ನೋಡ್ತಾ ಇದ್ದೀನಿ. ಕುಕ್ಕರ್ ಓಪನ್ ಮಾಡಿದ್ರೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ನೋಡಿ ಫ್ರೆಂಡ್, ಬೆಂಗಳೂರಲ್ಲಿ ಹೇಳ್ತಾ ಚಿಕ್ಕಪೇಟೆ ಬಿರಿಯಾನಿ ಅಂತ, ಅದಕ್ಕಿಂತ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ, ಇದೇ ಥರ ತುಂಬ ಚೆನ್ನಾಗಿರುತ್ತೆ. ನೋಡಿ ಮಟನು ನೋಡಿ ಫುಲ್ಲು ಬಾಯಲಾಗಿದೆ. ಬಾಯಲ್ಲಿ ಇಕ್ಕಿದ್ರೆ ನನಗೆ ಕರ್ಗೋಗುತ್ತೆ ಫ್ರೆಂಡ್. ಈ ಥರ ಆಗ್ಬೇಕು ಮಟನು. ನೀವು ಒಂದ್ಸಲ ಮಾಡಿ ನೋಡಿ ಮನೇಲೆ, ಸೂಪರಾಗಿರುತ್ತೆ ಫ್ರೆಂಡ್. ನೋಡಿ ಈ ಥರ ರೈಸ್ ಕೂಡ ಉದುರಾಗಿರುತ್ತೆ. ಪೀಸ್ ನೋಡಿ ಸಾಫ್ಟಾಗಿದೆ ನೋಡಿ, ಹಿಂಗಂದ್ರೆ ಪೀಸ್ ಆಗಿಬಿಡುತ್ತೆ. ಪೀಸ್ ಬಾಯಲ್ಲಿ ಇಕ್ಕಿದ್ರೆ ನನಗೆ ಕರ್ಗೋಗ್ಬಿಡುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ಇವಾಗ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್. ಬಿಸಿ ಮಟನ್ ಬಿರಿಯಾನಿ ರೆಡಿ ಆಗಿದೆ ಪಟ್ ಅಂತ. ನೋಡಿ ತುಂಬ ಸಾಫ್ಟಾಗಿ ಯಾವ ಥರ ಇದೆ ಮಟನ್ ಬಿರಿಯಾನಿ. ನೋಡಿ ಮುಟ್ಟಿದ್ರೆ ಪೀಸ್ ಹಂಗೆ ಕಲ್ಸೋಗ್ಬಿಡುತ್ತೆ, ಬಾಯಲ್ಲಿ ಇಕ್ಕಿದ್ರೆ ಕರ್ಗೋಗ್ಬಿಡುತ್ತೆ. ಮಟನ್ ಬಿರಿಯಾನಿ, ಮೊಸರು ಬಜ್ಜಿ, ಮೊಟ್ಟೆ, ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ, ಒಂದ್ಸಲ ಟೇಸ್ಟ್ ಮಾಡಿ ಮನೇಲಿ, ಕಮೆಂಟ್ ಮಾಡಿ ಯಾವ ಥರ ಇರುತ್ತೆ ಅಂತ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನನ್ನ ಚಾನಲ್ ಯಾವತ್ತೂ ಸ್ವಲ್ಪ ಮುಂದೆ ಬರ್ಸ್ಕೊಡಿ ಫ್ರೆಂಡ್. ಥ್ಯಾಂಕ್ ಯು, ಧನ್ಯವಾದಗಳು.